ಯಾರ ಚಿನ್ನು 2 ತಿಂಗಳಿಗೆ ಯಾವ ಲವ್ ಆಗಿದ್ದವ? ನಾನು ಡೈರೆಕ್ಟ್ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಮಕ್ಕಳ ಯಾಕೆ ಖುಷಿ ಖುಷಿ ನೋಡಪ್ಪ ಹುಡುಗಂಗೆ. ನಿಜ ಹೇಳು, ಪ್ರ್ಯಾಂಕ್ ಅದೇ ಪ್ರ್ಯಾಂಕ್ ಅನಿಲ್ಲ. ಆಕ್ಚುಲಿ ಏನ್ ಗೊತ್ತಾ, ಅದು ಯಾವಳ ಅಲೋ ಆಯ್ತು ನಮ್ಮಿಂದ ಏನಾದ್ರು ಬೇಜಾರಾಗಿದ್ರೆ ದಯವಿಟ್ಟು ಸಾರಿ ಕ್ಷಮಿಸಿ. ಅದ್ಯಾಕೆ ಅಯ್ಯೋ ಅನ್ಸಿ ಸುಮ್ನೆ ಪ್ರ್ಯಾಂಕ್ ಮಾಡಕ್ ಬಿಡ್ತಂತೆ ನಮ್ನ. ಅಪ್ಪನ ಒಪ್ಸಪ್ಪ, ನಮ್ಮ ಅಪ್ಪ ಎಂತ ಮನುಷ್ಯ ಅಂತ ಏಯ್ ಅಪ್ಪ 2ನೇ ಗಂಡ ಸಮಾಚಾರ. ನಾವು ಸ್ವಾತಂತ್ರ್ಯದಿಂದ ಸ್ವಾತಂತ್ರ್ಯ ಅಲ್ಲ, ಶಶಾಂಕ್ ಗೈಸ್. ವಿಷಯ ಏನಂದ್ರೆ, ನಾನು ನಮ್ಮ ಅಣ್ಣನು ಲವ್ ಪ್ರ್ಯಾಂಕ್ ಮಾಡ್ತಾವೆ. ಮುಂಚೆ ನಾನು ಲವ್ ಪ್ರ್ಯಾಂಕ್ ಮಾಡಿದ್ದು 1 ಮಿಲಿಯನ್ ನೋಡಿತ್ತು. ಇವಾಗ ನಮ್ಮ ಅಣ್ಣನ ಜೊತೆ ಮಾಡ್ತಾನೆ ಲವ್ ಪ್ರ್ಯಾಂಕು. ನೀನೊಂದು ಹುಡುಗಿನ ಲವ್ ಮಾಡ್ತಿದ್ಯಾ ಅಂತ ಪ್ರ್ಯಾಂಕ್ ಮಾಡ್ಬೇಕು ಅಮ್ಮಂಗೆ. ಇವಾಗ ಮೀಟರ್ ಕಿಲೋಮೀಟರ್ಗಳ ಗಟ್ಲೆ ಐತೆ ಹೇಳಲು ಮಕ್ಕಳ ಯಾಕೆ ಖುಷಿ ಖುಷಿ ನೋಡಪ್ಪ ಹುಡುಗಂಗೆ. ಪ್ರ್ಯಾಂಕು ಅಷ್ಟೇ, ಓಕೆನಾ ಗೈಸ್? ನಾನು ಇವಾಗ ನಮ್ಮ ಅಮ್ಮಂಗೆ ನಮ್ಮ ಶಶಾಂಕು ಲವ್ ಮಾಡ್ತಾವನೆ ಅಂತ ಪ್ರ್ಯಾಂಕ್ ಮಾಡ್ತೀನಿ. ಹೋದ ಸತಿ ನಾನು ಲವ್ ಪ್ರ್ಯಾಂಕ್ ಮಾಡಿದಾಗ ಅದು 1 ಮಿಲಿಯನ್ ವ್ಯೂಸ್ ಏನೋ ಹೋಗಿತ್ತು. ಈ ಸತಿ ನಾನು ಲವ್ ಮಾಡ್ತೀನಿ ಅಂದಾಗ ನಮ್ಮ ಅಮ್ಮ ಹತ್ತಿದ್ರು, ಅದರ ರಿಯಾಕ್ಟ್ ಮಾಡಿದ್ರು. ನಮ್ಮ ಅಣ್ಣ ಲವ್ ಮಾಡ್ತಾವನೆ ಅಂತ ಗೊತ್ತಾದಾಗ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತೈತೆ ಈ ವಿಡಿಯೋದಲ್ಲಿ. ವಿಡಿಯೋ ಮಿಸ್ ಮಾಡೋಗಳಿಗೆ ಹೋಗ್ಬಿಡಿ, ಸಕ್ಕತ್ತಾಗಿರುತ್ತೆ, ನೋಡ್ತೇವ್ರಿ. ಅದಕ್ಕೆ ಗಂಡ್ಸಲ್ವಾನು ಹುಡುಗಿ ಬೀಳ್ದಂತೆ ಅದು ಬಿದ್ದೋಳ ಆಡ್ತಿರ್ಲಿ ಅವ್ರಿಗೆ ಕೂತ್ಕೊಂಡು. ಬಿಡು ಅಮ್ಮ, ಪ್ರ್ಯಾಂಕ್ ಆಗ್ಲಿಲ್ಲ ಕಂಡ್ಬಿಡು, ನಮ್ಮನೆ ಪ್ರ್ಯಾಂಕ್ ಮಾಡ್ತಿರೋದು ಇವಳು. ನಮ್ಮಮ್ಮ ಇದು ನಿಜವಾಗ್ಲೂ ಪ್ರ್ಯಾಂಕ್ ನಮ್ಮಮ್ಮ ಪ್ರ್ಯಾಂಕ್ ಆನಿಲ್ಲ ಬಿಡಿ. ಪ್ರ್ಯಾಂಕ್ ಆದ್ಯಾ? ನಮ್ಮನೆ ಪ್ರ್ಯಾಂಕ್ ಮಾಡ್ತಿದ್ದೆ ನೀನು. ಶಶಾಂಕನ್ ಫೋನ್ ಒಂದ್ಸಿ ಡೌಟ್ ಬಂದಿತ್ತು ಸ್ಟಾರ್ಟಿಂಗ್ ಅಲ್ಲಿ. ಗೈಸ್ ಪಕ್ಕ ನಮ್ಮ ಅಮ್ಮಂಗೆ ನನ್ಗೆ ಅನ್ಸ್ಬಿಡ್ತಲ್ಲ, ಅಯ್ಯ ಬಿಡು ನಮ್ಮ ಅಮ್ಮ ಪಕ್ಕ ನಮ್ಮಿರಲ್ಲ ಅನ್ಸ್ತು. ನಮ್ಮಮ್ಮ ಯಾವಾಗ ಬೊಯ್ಯಕ್ ಹೊಡ್ಕತ ಆವಾಗ್ಲೇ ಅನ್ಸ್ತು ನೀನ್ ನಮ್ನೆ ಪ್ರ್ಯಾಂಕ್ ಮಾಡ್ತಿದ್ಯ ಅನ್ಸ್ತು ಕಣಮ್ಮ ನಂಗೆ ನಿಜವಾಗ್ಲೂ. ಅಕ್ಕ ಕಟ್ ಮಾಡಿ ಅಕ್ಕ. ಹಲೋ, ಥ್ಯಾಂಕ್ ಯು ಹೆಲ್ಪ್ ಮಾಡಿದ್ಕೆ ಥ್ಯಾಂಕ್ ಯು. ನನ್ಗೇನ್ ಗೊತ್ತು, ನನ್ ಫ್ರೆಂಡ್ ಕಣಮ್ಮ ಪ್ರ್ಯಾಂಕು ಇದು. ಗಿಂಡು ಅನ್ಕೊಂಡ್ ಆಳು ಮೂಳು ಅನ್ಕೊಂಡ್ ಹಿಂಗೆಲ್ಲ ಕೊಟ್ಬಿಟ್ರು ಮಾತ್ರ. ಅಮ್ಮ ನಿಜ ಹೇಳು, ಪ್ರ್ಯಾಂಕ್ ಅದೇ ಪ್ರ್ಯಾಂಕ್ ಅನಿಲ್ಲ. ಅವ್ನ್ ಫೋನ್ ಅಂತ ತಿಳ್ಕೊಂಡು ನಾನು. ಯಾರ ಫೋನು? ಅದೇ ಶಶಾಂಕ್ ಫೋನ್. ಶಶಾಂಕ್ ಡವ್ ಮಾಡೋಳೆ ಅಂತ ಅನ್ಕೊಳ್ಳಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಅವನು ಫೋನ್ ಹಿಡ್ಕೊಂಡ್ ಮಳ್ಳಂಗ್ ಆಡ್ತಿದ್ನಲ್ಲ ಒಳೊಳಗೆ. ಫೋನ್ ನೋಡ್ಕೊಂಡ್ ಹೇಗಿದ್ದು ಮಾತಾಡೋದು ನಿಜ ಅಂತ ಅನ್ಕೊಂಡಿದೀವಿ ವಿಷಯ. ಆಮೇಲೆ ಡೌಟ್ ಬರ್ತಿದ್ದೆ ತೆಗೆದ್ಬಿಟ್ಟಿಯಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಒಟ್ಟು ನಮ್ಮಮ್ಮ ಎಕ್ಸ್ಪ್ರೆಷನ್ ಕೊಟ್ಟಾಗ ನಂಗೂ ಅನ್ಸ್ತು, ಅಯ್ಯ ಪಕ್ಕ ನಮ್ಮಮ್ಮ ನಮ್ ಕತ್ತು ಅಂತ. ಏನೋ ಪಾಪ ಬಂದ್ಬಿಡ್ತು, ತಿಳ್ಕೊಂಡ್ಬಿಟ್ಟು ನಿಂದ ಬೋದ್ಲಲ್ಲ ಅವಳು ಯಾವನ್ನು ನೀನು ಅಂತ. ಆಗ ನನಗೆ ಪಾಪ ಬಂದ್ಬಿಡ್ತು. ಮಾತಾಡ್ಬೇಕಂತ ತಗಮ್ಮ ಪಾಪ ಸಾರಿ ಕೇಳ್ಬೇಕಂತ ಮಾತಾಡ್ಬಿಡಮ್ಮ. ನನ್ನಿಂದ ಏನಾದ್ರು ಬೇಜಾರಾಗಿದ್ರೆ ದಯವಿಟ್ಟು ಸಾರಿ ನಿಮ್ಗೆ. ಮಾತಾಡ್ಬಿಡಮ್ಮ, ನೀನು ಮಾತಾಡಮ್ಮ. ಹಲೋ ಅಲ್ಲ ಸಾರಿ, ದಯವಿಟ್ಟು ಸಾರಿ, ಕ್ಷಮಿಸ್ಬಿಡಿ. ಯಾಕವ ಯಾಕಮ್ಮ? ನಮ್ಮಮ್ಮ ನೆಗನೇ ನಿಲ್ಸ್ತಿಲ್ಲ. ಏನಕ್ಕಮ್ಮ, ಏನ್ ನೆನ್ಸ್ಕೊಂಡಿದ್ಯಾ? ಯಾವಳು ಯಾವಳ ಒಂದು ಆಕ್ಚುಲಿ ಏನ್ ಗೊತ್ತಾ, ಅದು ಯಾವಳ ಅಲೋ ಆಯ್ತು ಸರಿ ಅಮ್ಮ, ಆಯ್ತು. ಸರಿ ಓಕೆ. ನಮ್ಮಿಂದ ಏನಾದ್ರು ಬೇಜಾರಾಗಿದ್ರೆ ದಯವಿಟ್ಟು ಸಾರಿ ಕ್ಷಮಿಸಿ. ಸರಿ ಓಕೆ ಗೈಸ್. ಅಪ್ಪ ಜನ ಆಚೆಯಿಂದ ನಮ್ಗೆ ಟಾರ್ಚರ್ ಕೊಡ್ತಾವ. ಪ್ರ್ಯಾಂಕ್ ಮಾಡಕ್ ನಿಮ್ದಿ ಯಾಕೆ ಕೊಡೋದು ಅಣ್ಣ? ಪ್ರ್ಯಾಂಕ್ ಮಾಡ್ತೇವೆ ನಿಮ್ದಿ ಕೊಡೋಣ ಸಿ. ಅದ್ಯಾಕಣ ಅಯ್ಯೋ ಅನ್ಸಿ ಹಂಗೆ? ನಾನು ಯಾರು ನಿಜವಾಗ್ಲೂ ಅಯ್ಯೋ ಅನ್ಸ್ನಿಲ್ಲ. ಅಯ್ಯೋ ಮತ್ತೆ ಇನ್ನೇನ್ ಅನ್ಸ್ತಿರೋದ್ ನೀನು? ನಾನು ಹೇಳದ್ನ ಸ್ವಲ್ಪ ಪರಿಸ್ಥಿತಿ ಅರ್ಥ ಮಾಡು. ಏನ್ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡೋದಂದ್ರೆ ಏನಪ್ಪ ಗೊತ್ತಾ, ಹೆಂಗೆ ಏನು ಅಂತ ಗೊತ್ತಿಲ್ಲ ಕಳ್ಳ, ನಮ್ ತಾಯಿ ಸತ್ತು ಹೋಗುವೆ. ಸರಿ ಅದ್ಯಾಕೆ ಅಯ್ಯೋ ಅನ್ಸಿ ಸುಮ್ನೆ ಪ್ರ್ಯಾಂಕ್ ಮಾಡಕ್ ಬಿಡ್ತಂತೆ ನಮ್ನ. ನಿನ್ಗೆ ಯಾಕಲ ಮಕ್ಕದ ಮೇಲೆ ಕಾಣದ ಕುಡ್ದ್ಬಿಟ್ಟು ಆಡಕ್ ಮಾತ್ರ ನಮ್ಗೆ ತಲೆ ಚಿಟ್ಟಿಡಿಸ್ತಿದಾರಲ್ಲ ಮನೊಳಗ. ನಮ್ಮ ಮನೊಳಗ ಇರಕ್ ಅಂತಿಲ್ಲ ಸುಮ್ಮನೆ ಏನಾಯ್ತವ? ಕುಡ್ದ್ಬಿಟ್ಟು ಹಿಂಗೂ ಆಡೋಣ ಮನೊಳಗ ಮನೆಗೆ ಹೋಗು ಸುಮ್ಮನೆ. ಹೆಂಗಾಡ್ದಾರೋ? ಅಯ್ಯೋ ಏನಪ್ಪ ಏನು ಇಲ್ಲ ನಿನ್ ಸಮಸ್ಯೆ ಏನಪ್ಪ? ಏನು ಇಲ್ಲ ಕಣ. ಅಣ್ಣ ಎಷ್ಟಣ್ಣ ಕುಡ್ದೆ? ಎಷ್ಟು ಕುಡ್ದೆ? ಅಯ್ಯೋ ನಾನು ಅರ್ಧನೇ ಕುಡ್ದಿರೋ. ಅಣ್ಣ ಏನಣ್ಣ ನೀನ್ ಕೊಡ್ಲೆ? ಇಲ್ಲಪ್ಪ ಹೇಗೆ ಬರ್ಬೇಡ ಅಂತ ಅಣ್ಣ
ನಿಜವಾಗ್ಲೂ ಅಣ್ಣ ಇದ್ ಏನಣ್ಣ ನೀನ್ ಕೊಟ್ಲೆ ಅಲ್ಲ ಏನು ಕಣಿ ಇಸ್ ಕುಡಿದ್ಯೆ ಅವೆಲ್ಲ ಮಾತಾಡಲು ಆಲ್ರೆಡಿ ಆಲೆ ಸಕ್ಕತ್ತಾಗಿ ಕುಡ್ದವನ ನಿಜವಾಗ್ಲೂ ನಾನು ಏನು ಕುಡಿದಿಲ್ಲ ಕಣಪ್ಪ ನಿಜವಾಗ್ಲೂ. ವಿಷಯ ಏನು ಅಂದ್ರೆ ಅಪ್ಪಾಜನ್ ಅವರು ನಮ್ಮ ಹೊಲಕ್ಕೆ ಕೆಲ್ಸಕ್ಕೆ ಬಂದಿದ್ರು ಇವತ್ತು. ಅದಕ್ಕೆ ನಾವು ವ್ಯವಸಾಯಕ್ಕೆ ಹೋಯ್ತಾರಲ್ಲ ಅದಕ್ಕೆ ನಾವು ಇದು ದುಡ್ಡು ಕೊಡ್ಬೇಕು. ಇವಾಗ ಸಿಕ್ಕಾಪಟ್ಟೆ ಕೊಡ್ಬಿಟ್ಟವ್ರೆ. ಸೊ ದುಡ್ಡು ನಾಳೆ ಕೊಡ್ತೀವಿ, ಇವತ್ತು ಕ್ಯಾನ್ಸಲ್. ನಾಳೆ ಕೊಡಕ್ ಆಗೋಲ್ಲ, ಇವಾಗ್ಲೇ ಬೇಕು. ಅಣ್ಣ ಆಲ್ರೆಡಿ ಕುಡ್ದಿದ್ಯಾ? ನಮ್ಮ ಅಪ್ಪನ್ ಕೇಳಪ್ಪ, ನಮ್ಮ ಅಪ್ಪನ ಒಪ್ಸಪ್ಪ. ನಮ್ಮ ಅಪ್ಪ ಎಂತ ಮನ್ಸ ಅಂತ ಏಯ್ ಅಪ್ಪ ಪಾಪ ಯಾರು ಒಪ್ಪಿಸ್ಬೇಡ. ಏನೋ ಅಲ್ಲಿ ಇಟ್ಕೊಳ್ಳಿ ನೋಡ್ಬೇಕು ಅಣ್ಣ. ಅಪ್ಪ ಇಲ್ಲ ನೋಡಪ್ಪ, ಅದಕ್ಕೆ ಕೊಡಲ್ಲ ಅಣ್ಣ. ನೀನ್ ಕುಡ್ದಿರೋದು ಕೊಡಲ್ಲ ಕಣ ನಾವು. ನಾನು ಕುಡಿಯೋದು ಬಿಡೋದು ನಾನು ಸೇರಿದ್ದು. ಔಷಧಿ 5,000 ರೂಪಾಯಿ ಔಷಧಿ ಹೊಡೆದ್ಬಿಟ್ಟು ಮಳೆ ಬತ್ತಲ್ಲ, ಅದಕ್ಕೆ ಯಾರು ಕಾರಣ? ನಾನ್ ಕಾರಣ. ನೀನೇ ಕಾರಣ, ನೀನೇ ಮಳೆ ಬರ್ಸ್ತವನು, ಇನ್ ಯಾರು ಬರ್ಸಿಲ್ಲ. ನೀನ್ ಕುಡ್ದಿರೋದಕ್ಕೆ ಮಳೆ ಬಂದಿರೋದು. ಇಲ್ಲ ಕಣಿರಪ್ಪ, ಅಪ್ಪಜನೇ ಬರ್ಸಿರೋದು. ಹೇಳಲಿ ಮಳೆ ಇಲ್ಲ ಸುಮ್ನ ಅಣ್ಣ ನೀ ತಿರ್ಗಾ ಕುಡಿತೀಯ ಬೇಡಪ್ಪ. ಕೊಡಲ್ಲ ಅಂದ್ರೆ ಕೊಡಲ್ಲ. ನಮ್ಮ ಅಪ್ಪನ್ ಕೇಳಪ್ಪ, ನಮ್ಮ ಅಪ್ಪನ್ ಕೇಳಪ್ಪ. ಅಣ್ಣ ಇಲ್ಲಿ ಕೇಳಿ, ನೀನ್ ದುಡ್ದಿರೋ ದುಡ್ಡನ್ನ ನಾವ್ ಕೊಡಲ್ಲ ಅಂತ ಹೇಳಲ್ಲ. ದೇವ್ರೇ ಬಂದ್ ಕೇಳಿದ್ರು ನಾನ್ ಕೊಡಲ್ಲ ಕಣ. ಅದ್ ಏನು ಕೊಡಲ್ಲ ಅಂದ್ರೆ ನೀನ್ ಕುಡ್ದಿ ನೀನ್ ಎಲ್ಲಿ ಕಾಳ್ ಮಾಡ್ಕೊತಿ. ಆಲ್ರೆಡಿ ಟೈಟ್ ಆಗ್ಬಿಟ್ಟಿದಿ, ಇನ್ನೂ ಟೈಟ್ ಆಗ್ಬಿಟ್ಟಿದಿ. ಪ್ಲೀಸ್ ಹೋಗೋಣ, ನಾಳೆ ಕೊಡ್ತೀವಿ ಹೋಗೋಣ. ನಿಜವಲ್ವ ಈಗ ನಿಜವಾಗ್ಲು ನಾನು ನೀನ್ ಅನ್ಕೊಂಡಂಗ ನಾನು ಅಷ್ಟು ದೊಡ್ಡ ಕುಡುಕ್ನಲ್ಲ. ಮತ್ ಇನ್ನೆಷ್ಟು ಸಣ್ಣ ಕುಡುಕ್ನ? ನೈಟಿ ಅಲ್ಲ 90. ಅದೇನೋ ಒಂದು ಸಸಂಗ್ ಬಂದ ನೋಡೋದು. ಯಾವ ನಾಟಕ ಇಲ್ಲ ಬಂದ್ ನೋಡಿರಿ. ಇಲ್ಲಿ ಬಂದೇಲಿ ಏನ್ ಹೇಳಪ್ಪ ಕುಡ್ಕೊಡು. ಅಪ್ಪ ಬೇಡ ಅಲ್ಲಪ್ಪ ಕೊಡೋದು ಬೇಡ, ₹1 ಕೊಡ್ಬೇಡ ಕಣಪ್ಪ. ಅಣ್ಣ ಬಿಡೋಣ. ಅಣ್ಣ ನಮ್ಮ ಅಪ್ಪ ಹೇಳ್ತಾನ, ನಮ್ಮ ಅಪ್ಪನ್ ಮಾತ್ ಮೀರಕ್ ಆಯ್ತದಣ್ಣ. ನಾನು ಇವಾಗ ನೀನೇ ಹೇಳಪ್ಪ, ನಮ್ಮ ಅಪ್ಪನ್ ಮಾತ್ ಮೀರಕ್ ಆಯ್ತದ? ನಮ್ ಕ್ಲಾಸ್ಮೇಟ್ ನಿಮ್ಗೆ ಹಾಕ್ಲಾ? ಕ್ಲಾಸ್ಮೇಟು ಕ್ಲಾಸ್ಮೇಟ್ ಸರಿ. ಇಬ್ರು ಒಂದೇ ವರ್ಗದವರು. ಅಪ್ಪ 2ನೇ ಗಂಡ ಸಮಾಚಾರ. ನೀನು ಹೋಗು ಬ್ರಾ. A few moments later. ಸರಿ ಹೇಳಪ್ಪ, ಆಯ್ತು ಹೇಳ. ಕುಡಿದ ತಾನೆ, ನಂಗೂ ಕುಡಿಸು. ಆತರ ಬೇಡಪ್ಪ, ಬೇಡಪ್ಪ. ನಾವು ನೀ ಕುಡ್ಕಾದ್ರೆ ನಾ ಕುಡ್ಕ ಆಗ್ಬಾರ್ದಾ? ಐ ನೀ ಕುಡ್ಕಾದ್ರೆ ನಾ ಕುಡ್ ಹಂಗ ನಾವ್ ಕೇಳೋರು ಕೇಳ್ತಾ ನಿನ್ನೂ ಕೆಡ್ಸ್ಬೇಕು ಅಂತ ಕೆಡ್ಸ್ಬೇಕು. ಅದ್ಯಾವ ಲೆಕ್ಕ? ಅದ್ಯಾವ ಬುದ್ಧಿವಂತ ಲಕ್ಷಣ? ಅದೇ ಬುದ್ಧಿವಂತ ಲಕ್ಷಣ. ಅವೆಲ್ಲ ಬುದ್ಧಿವಂತ. ನಾನ್ ಚಂದಾಗಿರೋರು ಪರವಾಗಿಲ್ಲ, ನಿಮ್ಮಂತವ್ರು ಚಂದಾಗಿರ್ಬೇಕು ಅನ್ನೋದು ಬಾಯಿಸದೆ ಬುದ್ಧಿವಂತ ಲಕ್ಷಣ. ಬುದ್ಧಿವಂತ ಸೀರಿಯಸ್ ಆಗಿ ಹೆವಿ ಬುದ್ಧಿವಂತ. ಕುಡಿಯೋದು ಅಂದ್ಬಿಟ್ರೆ ಇನ್ನೆಲ್ಲ ಬುದ್ಧಿವಂತ. ನಾವ್ ಕೆಡ್ತೀವಿ ಅಂತ ನಿನ್ನೂ ಕೆಡ್ಸ್ಬೇಕು ಅನ್ನೋದು. ನಾನು CM ಆಗೋದ್ ಬೇಕಾಗಿಲ್ಲ, PM ಆಗ್ಬೇಕಿತ್ತು. PM ಬೇಕಾಗಿಲ್ಲ. ನಾನು ಒಬ್ಬ ವ್ಯವಸಾಯಗಾರ. ನೀ ರೈತ ಆಗಿದೆ ಬಿಡು, ಅವ್ರಿಗಿಂತ ಜಾಸ್ತಿನೇ. ಯಾರ್ಯಾರ ಹಂಗೆ ನಂತರ ಇಲ್ಲಿ ಹಿಂಗೆ ಯಾಕ ನಾನು ನೀನು ಕಬಡ್ಡಿ ಹೊಡ್ಬಿಡಮ್ಮ. ನಾನು ಕುಡಿಯೋಂತರ ಆಕ್ಟ್ ಮಾಡಿದ್ರೆ ನೀನು ನಂತರ ಆಟಂಗ್ ಮಾಡಕದ್ದ ಮಾಡ. ನೀ ಕುಡ್ದ್ಬಿಟ್ಟು ಆಕ್ಟ್ ಮಾಡ್ತೀಯ, ನಾ ಕುಡಿದ ಆಕ್ಟ್ ಮಾಡ್ತೀನಿ ಅಲ್ವಾ? ಆಕ್ಟಿಂಗ್ ಮಾಡ್ಬೇಕಾ? ನಿಕ್ಕಿ ಭಾರಿ ಟೈಮ್ ಕೊಡ್ತೀಯ. ಆಮೇಲೆ ನೀನು ನಿಂಗೆ ಐ ಲವ್ ಯು ಜಾಸ್ತಿ. ಅಲ್ಲಿ ಇರಲಿ ಇರು ಗ್ರೂಪ್ ಅಲ್ಲಿ ಅದು ಸಪ್ಪದನ ಏನೇನು ತೂಕ ಇಲ್ಲ ಅನ್ಕೊಳ್ಳಿದ್ರೆ ಮೂಳೆ ಗಟ್ಟಿ ಆಗೋದು ಅಷ್ಟೇ. ಸರಿ, ಅಲ್ಲಿ ನಿನ್ನ ಜನ ಇಲ್ಲಿ 1,00,000 ಜನ ನೋಡ್ತವ್ರೆ ನಿನ್ ವಿಡಿಯೋನ. ಇಲ್ಲಿ ನೋಡಿ 1,00,000 ಜನ ನೋಡ್ತವ್ರೆ. ಅವ್ರಿಗೆ ಏನ್ ಹೇಳ್ತೀಯ? ಅವ್ರಿಗೆ ಏನಾದ್ರು ಹೇಳದಿದ್ರೆ ಹೇಳು. ಅವ್ರಿಗೆ ನಿಜವಾಗಲ್ವೇ ಸ್ವಚ್ಛವಾಗಲ್ವೇ ನಾವು ಸ್ವಾತಂತ್ರ್ಯದಿಂದ ಸ್ವಾತಂತ್ರ್ಯ ಅಲ್ಲ, ಅದ್ ಯಾವ್ದೋ ಒಂದು ಸ್ವಾತಂತ್ರ್ಯ, ಯಾವ್ದೋ ಒಂದು ಇಲ್ಲ ಸ್ವಾತಂತ್ರ್ಯ ಅನ್ನೋ ಸ್ವಾತಂತ್ರ್ಯ ನಿಜವಲ್ವೇ? ನಿಜವಲ್ವೇ? ಮಾನವರುವೆ, ಪ್ರತಿಯೊಬ್ಬ ಮಾನವರು. ನಾನು ಹೇಳಿದೆ, ನೀನ್ ಹೇಳಿದೆ. ನೀನ್ ಎತ್ತಿರೋ ತಯಾರು ಹೇಳು. ನಾನು ಎತ್ತಿರೋ ತಾಯಿ ಸೋನಿಯಾ ಗಾಂಧಿ. ಸೋನಿಯಾ ಗಾಂಧಿ ಹೆಂಗ್ ನಿನ್ನ ಹೆಸರು ಸೋನಿಯಾ ಗಾಂಧಿ ಹೆಂಗ್ ನಿನ್ನ ಹೆಸರು ಹೇಳು. ಅಂದ್ರ ನಿನ್ ತಾಯಿ ಅಣ್ಣ, ನಿನ್ ಎತ್ತಿರೋ ತಾಯಿ ಯಾರು?
ಅಪ್ಪ ಪುಣ್ಯಾತ್ಮ ನಾವ್ ಹೇಳ್ತಿರೋದು ನಮ್ಮ ಎತ್ತಿರ ಇಲ್ಲ ನಾನ್ ಹೇಳೋ ಗಂಟೆ ನೀವ್ ತಿಳ್ಕೊಬೇಕು ಅಲ್ವಾ? ಸುಮ್ನೆ ಕೇಳಿಲ್ಲ. ನಾನ್ ಹೇಳೋದು ನನ್ನ ಎತ್ತಿರ ತಾಯಿ ಸೋನಿಯಾ ಗಾಂಧಿ ಅಂತ ಅಂದ್ರ ನಾನು ಎತ್ತಿರ ತಾಯಿ ಸೋನಿಯಾ ಗಾಂಧಿ ಅಲ್ಲ, ಕುಂಟಗೋಡಮ್ಮನೇ ಅಲ್ವಾ? ಎರಡನೇ ತಾಯಿ ಸೋನಿಯಾ ಗಾಂಧಿ. ನಮ್ ಸೋನಿಯಾ ಗಾಂಧಿ ನಮ್ ಪಕ್ಷ ಕಳ. ವಾ ಇಂದ್ರ ಕ್ಯಾಂಟೀನ್ ಏನ್ವಾ ಅದೆಲ್ಲ ಇವ್ರ ಕಡೆಯವ್ರದೇ. ಅವೆಲ್ಲ ಬರೀ 10 ರೂಪಾಯಿ ಇಸ್ಕೊಂಡು ಇಡ್ಲಿ ಪಡ್ಲಿ ಎಲ್ಲ ಹಾಕ್ತಿದ್ರಲ್ಲ, ಅದೆಲ್ಲ ಯಾವ್ದಾ? ಅದೆಲ್ಲ ಯಾವ್ದಾ? ಏನ್ ನೀವು ಅನ್ಕೋಬಿಟ್ರ? ಅವೆಲ್ಲ ನಾವೇ ಮಾಡಿದ್ದು. ಸರ್ ಈಗ ಯಾಕಿಲ್ಲ 10 ರೂಪಾಯಿ ಇಡ್ಲಿ ಈಗ ಸಂಪಣ ಜಾಸ್ತಿ ಆಯ್ತು. ಇವಾಗ 10 ರೂಪಾಯಿ ನಿಗಡಿ ಇಡ್ಲಿ ಕೊಡ್ತಾ ಇರೋದು ಸಂಬಳ ಜಾಸ್ತಿ ಆಯ್ತು ಅಂತ. ಅಪ್ಪ ಜನ ಇವಾರ್ ದ ಬೆಸ್ಟ್ ಎಂಟರ್ಟೈನ್ಮೆಂಟ್ ಅಣ್ಣ. ಅಣ್ಣ ಒಂದ್ 50 ರೂಪಾಯಿ ಇದ್ರೆ ಕೊಡೋಣ. ನನ್ನ ಹತ್ರ 5 ರೂಪಾಯಿ ಕೊಂಡಪ್ಪ. 50 ರೂಪಾಯಿ ಇದ್ರೆ ಕೊಡು. 50 ರೂಪಾಯಿ ಯಾವತ್ತವ ಇದ್ದು. 50 ರೂಪಾಯಿ ಇದ್ರೆ ಯಾಕ ನಿನ್ನ ಹತ್ರ ನಾನು 100 ರೂಪಾಯಿ ಕಳ್ಸಿದ್ದೆ. ಮುಚ್ಚೋಕೊಳ್ಳ ಅಣ್ಣ. ಹೇಳ್ತೀನಿ ಕೇಳಿಸ್ಕೊ. ಇವಾಗ ಇವಾಗ ಹೇಳ್ತೀನಿ ಕೇಳಿಸ್ಕೊ. ಸುತ್ತಿ ಇವಾಗ ನಿಂಗೆ 500 ರೂಪಾಯಿ ಬೇಕಿದ್ರು ಕೊಡ್ಬೋದು. ಕೊಟ್ಟಿ ನೀನ್ ಆಲ್ರೆಡಿ ಕುಟ್ ಟೈಟ್ ಆಗಿದೆ. ಇನ್ನು ಕುಡಿದ್ರೆ ಅವತ್ತಾಗಿತ್ತಲ್ಲ ಸೇಮ್ ಹಂಗೆ ಮಲ್ಕೊಬಿಡ್ತೀಯ. ಅದಕ್ಕೋಸ್ಕರ ನಿನ್ ದಮ್ಮಯ್ಯ ಅಂತೀನಿ ಅಣ್ಣ. ನಿನ್ ದಮ್ಮಯ್ಯ ಅಂತೀನಿ ಕಣ. ರಿಕ್ವೆಸ್ಟ್ ಮಾಡ್ತಾವನಿ ಅಣ್ಣ, ಪ್ಲೀಸ್ ಅಣ್ಣ, ಪ್ಲೀಸ್ ನಂಗೋಸ್ಕರ ಅಣ್ಣ, ದಯವಿಟ್ಟು ಬೇಡ ಅಣ್ಣ, ಪ್ಲೀಸ್ ಅಣ್ಣ. ಇದೊಂದ್ಸತಿ ನಾಳೆ ಬೇಕಿದ್ರೆ ನಾನೇ ಕೊಡ್ತೀನಿ ಪ್ಲೀಸ್. ಆಲ್ರೆಡಿ ನಾನು ಇಲ್ಲ ಸುಳ್ಳು ಹೇಳಲ್ಲ, ಆಲ್ರೆಡಿ ಕುಡ್ದೀನಿ. ಯಾಕೆ ಗೊತ್ತಾ? ಕುಡಿದ್ಬಿಟ್ಟು ನನ್ಗೆ ಪಿತ್ತೆ ಮೇಲಕ್ಕೆ ಇರ್ತಾರ. ಇನ್ನು ಪಿತ್ತೆ ಮೇಲಕ್ಕೆ ಇರ್ಬೇಕು ಅಂದ್ರೆ ನಾನು ಕುಡಿಲೇಬೇಕು. ಇವಾಗ ಆಲ್ರೆಡಿ ಕುಡ್ದಿದ್ಯಾ ಅಂದ್ಮೇಲೆ ಇನ್ನೊಂದ್ಸತಿ ಕುಡ್ಸೋದು ಅದು ಮಹಾಪಾಪ. ನಂದೇ ತಪ್ಪಾಯ್ತದ. ನಿನ್ ತಪ್ಪ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವು ನಮ್ಮ ಹೊಲಕ್ ಕೆಲ್ಸಕ್ಕೆ ಬಂದಿದ್ದೀರಿ, ದುಡ್ಡು ಕೊಡ್ಬೇಕಾಗಿರೋದು ನಮ್ ಧರ್ಮ, ಓಕೆನಾ? ಬಟ್ ಆದ್ರೆ ಇವಾಗ ಕೊಡ್ತಿಲ್ಲ ಅಂದ್ರೆ ನಿಮ್ ಒಳ್ಳೇದಕ್ಕೆ ಕೊಡ್ತಾ ಇಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ ಅಣ್ಣ. ನಿನ್ ದಮ್ಮ ಅಂತೀನಿ ಪ್ಲೀಸ್ ಪ್ಲೀಸ್ ನಮ್ಮ ಅಪ್ಪ ಆರ್ಡರ್ ಮಾಡೋದೆ. ಮತ್ತೆ ಗೈಸ್ ಇವತ್ತೊಂದು ಪ್ರಾಂಕ್ ವಿಡಿಯೋ ಇಷ್ಟೇ. ಪ್ರಾಂಕ್ ವಿಡಿಯೋ ಹೆಂಗಿತ್ತು, ಲೋ ಪ್ರಾಂಕ್ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಲೈಕ್ ಮಾಡಿ. ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗ್ಲೂ ಹಿಂಗೆ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಟಾಟಾ, ಬೈ ಬೈ.